ನಮಸ್ಕಾರ. ಸಿಎಂಗೆ ಆನಂದ, ಸಿಂಗ್ ಸೈಲೆಂಟ್. ಇದು ಅಂತ್ಯನ, ಅಲ್ಪ ವಿರಾಮನ? ಬೀಸೋ ದೊಣ್ಣೆಯಿಂದ ಪಾರು, 3 ಹೊಸ ತಲೆಬಿಸಿ ಮತ್ತೆ ಶುರು. ದೊಡ್ಡವರ ವಿರುದ್ಧ ಮುನಿಸು. ಪಾಲಿಕೆ ಎಲೆಕ್ಷನ್ನಲ್ಲಿ ಪಂಚತಂತ್ರ. 3 ಪಾಲಿಕೆಗಳಲ್ಲಿ ಬಿಜೆಪಿಗೆ ಬಂಡಾಯದ್ದೇ ಟೆನ್ಷನ್. ಭಿನ್ನಮತದ ಜ್ವಾಲೆಯಿಂದ ಧಗಧಗಿಸ್ತಿದೆ ಬಿಜೆಪಿ ಕಾಂಗ್ರೆಸ್. ಇದೇ ಈ ಹೊತ್ತಿನ ಫೋಕಸ್ 18 ತ್ರಿಶೂಲ ವ್ಯೂಹ. ನಾನು ಚೈತ್ರರಾಜ್. ಸಿಎಂಗೆ ಆನಂದ, ಸಿಂಗ್ ಸೈಲೆಂಟ್. ಇದು ಅಂತ್ಯನ, ಅಲ್ಪ ವಿರಾಮನ? ಬೀಸೋ ದೊಣ್ಣೆಯಿಂದ ಪಾರು, 3 ಹೊಸ ತಲೆಬಿಸಿ ಮತ್ತೆ ಶುರು. ದೊಡ್ಡವರ ವಿರುದ್ಧ ಮುನಿಸು. ಪಾಲಿಕೆ ಎಲೆಕ್ಷನ್ನಲ್ಲಿ ಪಂಚತಂತ್ರ. ಸಿಎಂ ಬೊಮ್ಮಾಯಿಗೆ ಒಂದಾದ ಮೇಲೊಂದು ಸವಾಲುಗಳು ಎದುರಾಗ್ತಾನೆ ಇವೆ. ಮಹಾ ಅಗ್ನಿ ಪರೀಕ್ಷೆ ಎದುರಾಗ್ತಾನೆ ಇದೆ. ಕ್ಯಾಬಿನೆಟ್ ಕಿಚ್ಚು ಒಂದ್ ಕಡೆ, ಖಾತೆ ಕಿರಿಕ್ ಮತ್ತೊಂದು ಕಡೆ. ಇವೆಲ್ಲವನ್ನು ಸಿಎಂ ಬೊಮ್ಮಾಯಿ ತಾಳ್ಮೆಯಿಂದ ನಿಭಾಯಿಸ್ತಾ ಬಂದಿದ್ದಾರೆ. ಈ ನಡುವೆ ಮತ್ತೊಂದು ಮಹಾ ಚಾಲೆಂಜ್ ಎದುರಾಗಿದೆ. ಅದುವೇ ಮಹಾನಗರ ಪಾಲಿಕೆ ಚುನಾವಣೆ. ಅದು ಕೂಡ ಒಂದಲ್ಲ ಎರಡಲ್ಲ, 3 ಮಹಾನಗರ ಪಾಲಿಕೆ ಎಲೆಕ್ಷನ್ ಎದುರಾಗಿದೆ. ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ, ಬೆಳಗಾವಿ ಹಾಗೂ ಕಲಬುರಗಿ, ಈ 3 ಮಹಾನಗರ ಪಾಲಿಕೆ ಚುನಾವಣೆ ಈಗ ಸಿಎಂ ಬೊಮ್ಮಾಯಿಗೆ ದೊಡ್ಡ ಸವಾಲು ತಂದೊಡ್ಡಿದೆ. ಬೊಮ್ಮಾಯಿ ಸುತ್ತ ತ್ರಿಶೂಲ ವ್ಯೂಹ ಹೆಣೆಯಲಾಗಿದೆ. ಖಾತೆ ಹಂಚಿಕೆಯಾದಾಗಲಿಂದಲೂ ಆನಂದ್ ಸಿಂಗ್ ತಮಗೆ ಕೊಟ್ಟಿದ್ದ ಖಾತೆ ಬಗ್ಗೆ ಖ್ಯಾತೆ ತೆಗಿತಾನೆ ಬಂದಿದ್ರು. ಪರಿಸರ ಮತ್ತು ಜೀವಶಾಸ್ತ್ರ ಖಾತೆಯ ಚುಕ್ಕಾಣಿ ಹಿಡಿಯಲು ಸುತಾರಾಮ್ ಒಪ್ಪಿರಲಿಲ್ಲ. ಖಾತೆ ಹಂಚಿಕೆಯಾದಾಗಲಿಂದಲೂ ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾನೆ ಬಂದಿದ್ರು. ಅದಕ್ಕೆ ತಕ್ಕಂತೆ ವಿಜಯನಗರದ ತಮ್ಮ ಕಚೇರಿ ಬೋರ್ಡ್ನ ತೆರವುಗೊಳಿಸಿದ್ರು. ಆನಂದ್ ಸಿಂಗ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೇ ಬಿಡ್ತಾರೆ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಿದ್ದ ಹಿನ್ನೆಲೆ ಅವರ ಮುನಿಸನ್ನ ಶಮನಗೊಳಿಸಲು ಮಾಜಿ ಸಿಎಂ ಬಿಎಸ್ವೈ ಆನಂದ್ ಸಿಂಗ್ ರನ್ನ ತಮ್ಮ ಮನೆಗೆ ಕರೆಸಿ ಮಾತನಾಡಿಸಿದ್ರು. ನಂತರ ಸಿಎಂ ಜೊತೆಗೂ ಮಾತನಾಡಿದ ಆನಂದ್ ಸಿಂಗ್ ರಾಜಿಯಾದ್ರು ಅಂತಾನೆ ಹೇಳಲಾಗ್ತಿತ್ತು. ಆದ್ರೆ ಇಷ್ಟೆಲ್ಲ ಆದ ಮೇಲೂ ಮತ್ತೆ ಆನಂದ್ ಸಿಂಗ್ ನಡೆ ನಿಗೂಢವಾಗಿತ್ತು. ಇಷ್ಟಾದ ಮೇಲೂ ಆನಂದ್ ಸಿಂಗ್ ತಮ್ಮ ಖಾತೆಯ ಹೊಣೆ ಹೊತ್ತಿರಲಿಲ್ಲ. ಮತ್ತೆಲ್ಲಿ ಆನಂದ್ ಸಿಂಗ್ ಮುನಿಸ್ಕೊಂಡು ರಾಜೀನಾಮೆ ಕೊಟ್ಬಿಡ್ತಾರೇನೋ ಅನ್ನೋ ಆತಂಕ ಕೇಸರಿ ಪಾಳ್ಯದಲ್ಲಿ ಮನೆ ಮಾಡಿತು. ಆದ್ರೆ ಫೈನಲಿ ಎಲ್ಲವೂ ಸದ್ಯಕ್ಕೆ ಸುಖಾಂತ್ಯವಾಗಿದೆ. ಆನಂದ್ ಸಿಂಗ್ ಅಸಮಾಧಾನ ಕಡೆಗೂ ಶಮನ ಆಗಿದೆ. ಮಾಜಿ ಸಿಎಂ ಬಿಎಸ್ವೈ ಹಾಗೂ ಸಿಎಂ ಬೊಮ್ಮಾಯಿ ಮನವೊಲಿಕೆ ಕಡೆಗೂ ಸಕ್ಸಸ್ ಆಗಿದೆ. ಸಂಧಾನದ ಬಳಿಕ ಆನಂದ್ ಸಿಂಗ್ ರಾಜೀನಾಮೆ ನಿರ್ಧಾರ ಕೈಬಿಟ್ಟಿದ್ದಾರೆ. ಬಳಿಕ ಮಾತನಾಡಿದ ಆನಂದ್ ಸಿಂಗ್ ಸದ್ಯಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ, ಇಂದಿನಿಂದಲೇ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಪಕ್ಷ ಮತ್ತು ಸಿಎಂ ಆದೇಶದಂತೆ ಕೆಲಸ ಮಾಡ್ತೇನೆ. ಖಾತೆ ಬದಲಾವಣೆಗೆ ಮನವಿ ಮಾಡಿದ್ದೇನೆ. ಆದಷ್ಟು ಬೇಗ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಅಂತ ಆನಂದ್ ಸಿಂಗ್ ಹೇಳಿದ್ರು. ಇವತ್ತು ಬೆಳಿಗ್ಗೆ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಪಕ್ಷದ ಕಚೇರಿಗೆ ಹೋಗಿ ಅವರನ್ನ ಭೇಟಿ ಮಾಡಿ ನನ್ನಲ್ಲಿರ್ತಕ್ಕಂಥ ಮನವಿಗಳನ್ನ ಅವ್ರ ಗಮನಕ್ಕೆ ತಂದು ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಕೆಲಸ ರಾಜೀನಾಮೆ ಕೊಡ್ತೀರಾ ಅಂತ ಹೇಳ್ತೀರಾ ಅಥವಾ ಸಮಾಧಾನ ಆಗಿದೆ ಸರ್? ಈಗ ಸಮಾಧಾನ ಆಗಿದೆ. ಈಗ ನಿಮ್ಗೆ ನೀವು ಏನ್ ಪ್ರಶ್ನೆ ಕೇಳಿದಿರಿ, ಇವತ್ತು ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ, ನನ್ನ ಮನವಿಯನ್ನ ಅವರಿಗೆ ಈ ಹಿಂದೆ ಏನು ಮಾಡಿದ್ದೆ ಇವತ್ತೂ ಅದೇ ಮನವಿಯನ್ನ ಮಾಡಿಕೊಂಡಿದ್ದೀನಿ. ಅವರು ಆದಷ್ಟು ಬೇಗ ನಿಮ್ಮ ಮನವಿಯನ್ನ ಪರಿಗಣಿಸಿ ಮುಂದಿನ ಪರಿಹಾರ ನಾವು ಸದ್ಯಕ್ಕೆ ಆನಂದ್ ಸಿಂಗ್ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಇದು ಅಂತ್ಯನ, ಅಲ್ಪ ವಿರಾಮನ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಹಂಗೂ ಹಿಂಗೂ ಆನಂದ್ ಸಿಂಗ್ ಬಂಡಾಯಕ್ಕೆ ಸಿಎಂ ಬ್ರೇಕ್ ಹಾಕಿದ್ದಾರೆ. ಈ ವಿಚಾರ ತಣ್ಣಗಾಯಿತು ಅನ್ನೋ ಅಷ್ಟರಲ್ಲೇ ಈಗ ಸಿಎಂ ಮುಂದೆ ಮತ್ತೊಂದು ದೊಡ್ಡ ಸವಾಲು ಎದುರಾಗಿದೆ. ಅದುವೇ 3 ಮಹಾನಗರ ಪಾಲಿಕೆ ಚುನಾವಣೆ. ಹುಬ್ಬಳ್ಳಿ, ಕಲಬುರಗಿ, ಬೆಳಗಾವಿ ಈ 3 ಜಿಲ್ಲೆಗಳಲ್ಲೂ ಇದೇ ಸೆಪ್ಟೆಂಬರ್ 3ಕ್ಕೆ ಚುನಾವಣೆ ಮುಹೂರ್ತ ಫಿಕ್ಸ್ ಆಗಿದೆ. ಈ 3 ಮಹಾನಗರ ಪಾಲಿಕೆ ಚುನಾವಣೆ ತುಂಬಾನೇ ಮುಖ್ಯವಾಗಿದೆ. ಯಾಕಂದ್ರೆ ಈ 3 ಚುನಾವಣೆ ಹಲವು ಮೊದಲುಗಳಿಗೆ ಸಾಕ್ಷಿಯಾಗಲಿದೆ. ಹೊಸ ಸರ್ಕಾರಕ್ಕೆ ಇದು ಮೊದಲ ಚುನಾವಣೆ ಅಗ್ನಿ ಪರೀಕ್ಷೆಯಾಗಿದೆ. ಬೊಮ್ಮಾಯಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಮೊದಲ ಬಾರಿಗೆ ಎದುರಿಸ್ತಿರೋ ಚುನಾವಣೆ ಇದು. ಬಿಎಸ್ ಯಡಿಯೂರಪ್ಪ ನೇತೃತ್ವ ಇಲ್ಲದೆ ಎದುರಿಸ್ತಾ ಇರೋ ಮೊದಲ ಎಲೆಕ್ಷನ್. ಬಿಜೆಪಿ ಹೈಕಮಾಂಡ್ಗೆ ಶಕ್ತಿ ತೋರಿಸಬೇಕು ಎನ್ನುವ ಹಠ ಸಿಎಂ ಬೊಮ್ಮಾಯಿಗಿದೆ. ತಮ್ಮ ನೇತೃತ್ವದಲ್ಲಿ ಈ 3 ಚುನಾವಣೆಯನ್ನ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ಹುಬ್ಬಳ್ಳಿ ಪಾಲಿಕೆ ಚುನಾವಣೆಯಲ್ಲಿ ಅಪಸ್ವರದ ಜ್ವಾಲೆ.
ಬಿಜೆಪಿ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಬಂಡಾಯದ ಬಿಸಿ. ಮಹಾನಗರಗಳಾದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ 3 ಜಿಲ್ಲೆಗಳಲ್ಲೂ ಪಾಲಿಕೆ ಚುನಾವಣಾ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ಸೆಪ್ಟೆಂಬರ್ 3ಕ್ಕೆ 3 ಕಡೆ ಪಾಲಿಕೆ ಚುನಾವಣೆ ನಡೆಯಲಿದೆ. ಈಗಾಗಲೇ 3 ಕಡೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ದಿನಾಂಕ ಕೂಡ ಮುಗಿದಿದೆ. ಚುನಾವಣಾ ಪ್ರಚಾರ ಕೂಡ ಬಿರುಸಿನಿಂದ ನಡೀತಾ ಇದೆ. ಆದರೆ ಈ ನಡುವೆ ಎಲ್ಲಾ ಪಕ್ಷಗಳಲ್ಲೂ ಬಂಡಾಯದ ಬಿಸಿ ಎದುರಾಗಿದೆ. ಅಪಸ್ವರದ ಜ್ವಾಲೆ ಧಗಧಗ ಅಂತ ಹೊತ್ತಿ ಉರಿತಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಭಿನ್ನಮತದ ಬಿಸಿ ತಟ್ಟಿದೆ. ಕಮಲ ಹಾಗೂ ಕೈಪಾಳ್ಯದ ಟಿಕೆಟ್ ವಂಚಿತರೇ ಆಯಾ ಪಕ್ಷಗಳಿಗೆ ಉಗುಳಕ್ಕೆ ಆಗದ ಬಿಸಿ ತುಪ್ಪವಾಗಿದ್ದಾರೆ. ಸ್ವಪಕ್ಷದವರೇ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದ್ದಾರೆ. ಪಾಲಿಕೆಯಲ್ಲಿ ಪಟ್ಟ ಪಡೆಯೋದಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಪೈಪೋಟಿ ಆಗಬೇಕಿತ್ತು. ಆದರೆ ವಿಪರ್ಯಾಸ ಅಂದ್ರೆ ಪಕ್ಷದ ಒಳಗೇನೆ ಟಿಕೆಟ್ಗಾಗಿ ಆಂತರಿಕ ಕಲಹ ಶುರುವಾಗಿದೆ. ಪಕ್ಷೇತರರಾಗಿ ಅಖಾಡಕ್ಕಿಳಿದ ಬಿಜೆಪಿ ಟಿಕೆಟ್ ವಂಚಿತರು. ಸಿಎಂಗೆ ತಲೆನೋವಾದ ಬಂಡೆದ್ದ ಅಭ್ಯರ್ಥಿಗಳು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆದಾಗಲಿಂದಲೂ ಕದನದ ಕಣ ಕಾವೇರಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಒಟ್ಟು 82 ವಾರ್ಡ್ಗಳಿವೆ. ಮೀಸಲಾತಿ ಗೊಂದಲ, ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ, ವಾರ್ಡ್ಗಳ ಅವೈಜ್ಞಾನಿಕ ವರ್ಗೀಕರಣ ಇತ್ಯಾದಿ ಆರೋಪಗಳ ಹಿನ್ನೆಲೆ ಮಹಾನಗರ ಪಾಲಿಕೆ ಚುನಾವಣೆ ಮುಂದೂಡುತ್ತಲೇ ಬಂದಿತ್ತು. ಬರೋಬ್ಬರಿ 29 ತಿಂಗಳುಗಳ ಕಾಲ ಜನಪ್ರತಿನಿಧಿಗಳೇ ಇಲ್ಲದೆ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಪಾಲಿಕೆ ನಡೀತಿತ್ತು. ಈಗ ಕೊನೆಗೂ ಪಾಲಿಕೆ ಚುನಾವಣೆ ನಡೆಯಲಿದ್ದು ಸರ್ಕಸ್ನಿಂದ ಕೂಡಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷದಲ್ಲೂ ಭಿನ್ನಮತ ಭುಗಿಲೆದ್ದಿದೆ. ಬಿಜೆಪಿಯಿಂದ ಹಲವು ಆಕಾಂಕ್ಷಿಗಳು, ಕಾರ್ಯಕರ್ತರು ಟಿಕೆಟ್ ಆಕಾಂಕ್ಷೆ ಹೊಂದಿದ್ರು. ಆದರೆ ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇರೋ ಹಿನ್ನೆಲೆಯಲ್ಲಿ 10ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಟಿಕೆಟ್ ವಂಚಿತರು ಪಕ್ಷೇತರರಾಗಿ ಕಣಕ್ಕಿಳಿಯಲಿದ್ದಾರೆ. ಪಕ್ಷಕ್ಕಾಗಿ ದುಡಿದ ನಿಷ್ಠರಿಗೆ ಅಷ್ಟೇ ಅಲ್ಲ, ಈ ಹಿಂದೆ ಗೆದ್ದ ಮಾಜಿ ಮೇಯರ್, ಉಪಮೇಯರ್, ಕಾರ್ಪೊರೇಟರ್ಗಳಲ್ಲಿ ಬಹುತೇಕರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ನೀಡಲೇ ಇಲ್ಲ. ಕೇವಲ ಖಾತೆ ಖ್ಯಾತೆ ಮಾತ್ರವಲ್ಲ, ಮಹಾನಗರ ಪಾಲಿಕೆಯ ಟಿಕೆಟ್ ವಂಚಿತರು ಕೂಡ ಸರ್ಕಾರಕ್ಕೆ ತಲೆನೋವಾಗಿದ್ದಾರೆ. ಬಿಜೆಪಿಗೆ ಅತೃಪ್ತರು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎಲ್ಲ 82 ವಾರ್ಡ್ಗಳಲ್ಲಿಯೂ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಲಿದ್ದಾರೆ. ಕಾಂಗ್ರೆಸ್ನಲ್ಲೂ 7 ರಿಂದ 8 ಅಭ್ಯರ್ಥಿಗಳು ಸೆಡ್ಡು ಹೊಡೆದಿದ್ದು ಪಕ್ಷೇತರರಾಗಿ ಕಣಕ್ಕಿಳಿಯಲಿದ್ದಾರೆ. ಕೈಪಾಳ್ಯದಲ್ಲಿ ಪ್ರಮುಖವಾಗಿ ನಾಯಕತ್ವದ ಕೊರತೆ ಕಂಡುಬಂದರೆ ಬಿಜೆಪಿಗೆ ನಾಯಕರ ಸ್ವಪ್ರತಿಷ್ಠೆ ಮುಳುವಾಗಿ ಪರಿಣಮಿಸುತ್ತಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಎಂ ರೇಸ್ನಲ್ಲಿದ್ದ ಬೆಲ್ಲದ್ ಅವರಿಂದಲೂ ಬಂಡಾಯ ಅಭ್ಯರ್ಥಿಗಳ ಆಕ್ರೋಶವನ್ನ ತಣ್ಣಗಾಗಿಸಲಿಲ್ಲ. ಜಗದೀಶ್ ಶೆಟ್ಟರ್ ಈಗಾಗಲೇ ಬೊಮ್ಮಾಯಿ ಕ್ಯಾಬಿನೆಟ್ನಿಂದ ದೂರ ಉಳಿದಿದ್ದಾರೆ. ಸಿಎಂ ರೇಸ್ನಲ್ಲಿದ್ದ ಬೆಲ್ಲದ್ಗೆ ಕನಿಷ್ಠ ಸಚಿವ ಸ್ಥಾನವೂ ಸಿಕ್ಕಿಲ್ಲ. ಜೋಶಿ ಕೂಡ ಸಿಎಂ ರೇಸ್ನಲ್ಲಿದ್ದರೂ ಮೇಲ್ನೋಟಕ್ಕೆ ಇವರೆಲ್ಲ ಸಿಎಂ ಬೊಮ್ಮಾಯಿಯಿಂದ ಅಂತರ ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ತಮ್ಮ ತಮ್ಮ ಕ್ಯಾಂಪ್ನವರಿಗೆ ಟಿಕೆಟ್ ಕೊಡಿಸುವ ಭರದಲ್ಲಿ ನಾಯಕರು ಪಕ್ಷನಿಷ್ಠರನ್ನ ಮರೀತಿದ್ದಾರೆ. ಪಕ್ಷಕ್ಕಾಗಿ ಕೆಲಸ ಮಾಡಿದವರನ್ನ ಬಿಟ್ಟು ನಿನ್ನೆ ಮೊನ್ನೆ ಬಂದವರಿಗೆ ಟಿಕೆಟ್ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ನಮ್ಮ ಕಥೆಯೇ ಹೀಗಾದ್ರೆ ಬೇರೆಯವರ ಕಥೆ ಹೇಗೆ ಅನ್ನೋ ಪ್ರಶ್ನೆ ಬಂಡಾಯಗಾರರದ್ದಾಗಿದೆ. ಪೂರ್ವ ಘಟಕದ ಬಿಜೆಪಿ ಅಧ್ಯಕ್ಷ ಪ್ರಭು ನವಲಗುಂದ ಮಠ ಹಾಗೂ ಕೇಂದ್ರ ಘಟಕದ ಬಿಜೆಪಿ ಅಧ್ಯಕ್ಷ ಸಂತೋಷ್ ಚವ್ಹಾಣ್ಗೆ ಟಿಕೆಟ್ ನೀಡಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅಧ್ಯಕ್ಷರಾಗಿದ್ದವರಿಗೆ ಟಿಕೆಟ್ ನೀಡೋದಾದ್ರೆ ನಾವೇಕೆ ಪಕ್ಷಕ್ಕೆ ದುಡಿಯಬೇಕೆನ್ನೋ ಪ್ರಶ್ನೆಗಳನ್ನ ನಾಯಕರಿಗೆ ಕೇಳ್ತಿದ್ದಾರೆ. ಬಿಜೆಪಿ ಅತೃಪ್ತರು ಪಕ್ಷೇತರರಾಗಿ ಸ್ಪರ್ಧಿಸಿ ಸೆಡ್ಡು ಹೊಡೆದಿದ್ದಾರೆ. ಅತೃಪ್ತರ ನಡೆ ಬಿಜೆಪಿಗೆ ದೊಡ್ಡ ಮುಳುವಾಗುವ ಆತಂಕ ಎದುರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ, ಹಿರಿಯ ನಾಯಕರು ಹೇಳುವುದು ಒಂದು, ಮಾಡುವುದು ಮತ್ತೊಂದು ಅಂತ ಆರೋಪಿಸಲಾಗಿದೆ. ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಹಾಗೂ ಜಗದೀಶ್ ಶೆಟ್ಟರ್ ವಿರುದ್ಧ ಅತೃಪ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಂಬಲಿಗರ ಒತ್ತಾಸೆಯಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದೇವೆ. ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಗೆದ್ದು ಬರ್ತೇವೆ ಅನ್ನೋ ವಿಶ್ವಾಸವಿದೆ ಅಂತಿದ್ದಾರೆ ಬಂಡಾಯ ಅಭ್ಯರ್ಥಿಗಳು. 6 ಜನ ಅಭ್ಯರ್ಥಿಗಳು ಬಂಡಾಯಿಗೆ ನಿಂತಿದ್ದಾರೆ. ಆದರೆ ನಮಗೆ ವಿಶ್ವಾಸ ಇದೆ, ಪಾರ್ಟಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಇಲ್ಲಿ ಆಕಾಂಕ್ಷಿಗಳು ಕೂಡ ಹೆಚ್ಚಿಗೆ ಆಗ್ತಾರೆ. ಪ್ರತಿಯೊಂದು ವಾರ್ಡಿಗೆ 10-15 ಜನ ನಮಗೆ ಆಕಾಂಕ್ಷಿಗಳಿದ್ದರು. ಪಾರ್ಟಿಯ ಎಲ್ಲ ಕೋರ್ ಕಮಿಟಿ ಸದಸ್ಯರು ಸೇರಿಸಿ ಅಳುದು ತೂಗಿ ಎಲ್ಲವನ್ನು ನೋಡಿ ಇವತ್ತು ನಾವು ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಅನೇಕರಿಗೆ ಸ್ವಲ್ಪ ಮನಸ್ಸಿಗೆ ತಾಪ ಆಗ್ತಕ್ಕಂಥ ಕೆಲಸ ಇರುತ್ತೆ. ನಾಳೆ ಒಳಗಡೆ ಅವನ್ನೆಲ್ಲ ಕರೆಸಿ ನಮ್ಮೆಲ್ಲ ಹಿರಿಯರ ಜೊತೆ ಮಾತಾಡಿ ಏನು ಇವತ್ತು ಅಭ್ಯರ್ಥಿಗಳಾಗಿ ಹಾಕಿದ್ದಾರೆ ಅವ್ರನ್ನೆಲ್ಲ ಮನವೊಲಿಸಿ ಅವರ ಮತ್ತೆ ಪಕ್ಷಕ್ಕಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ತೇವೆ.
ಇನ್ನು ಬಿಜೆಪಿಯಲ್ಲಿ ಭುಗಿಲೆದ್ದ ಬಂಡಾಯದ ಬಗ್ಗೆ ಸಚಿವ ಮೊನೇನಕೊಪ್ಪ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಮಾತನಾಡಿದ್ದು, ಆದಷ್ಟು ಬೇಗನೆ ಬಂಡಾಯ ಉಪಶಮನ ಮಾಡ್ತೇವೆ. ನಮಗೆ ವೈಯಕ್ತಿಕ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಮುಖ್ಯ. ಎಲ್ಲಾ ಬಂಡಾಯ ಅಭ್ಯರ್ಥಿಗಳ ಮನವೊಲಿಕೆ ಮಾಡ್ತೀವಿ ಅಂತ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಇವತ್ತು ಹುಬ್ಬಳ್ಳಿ ಧಾರವಾಡದ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಇವತ್ತು ಎಲ್ಲ ವರ್ಗದ ನಮ್ಮ ಕಾರ್ಯಕರ್ತರು ಇವತ್ತಿನ ದಿವಸ ಅಸಮಾಧಾನ ಇರ್ಬೋದು, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಹೋಗ್ತೇವೆ ಹೊರತಾಗಿ ಅಲ್ಲೊಬ್ಬ ಯಾವ್ದಾರ ವ್ಯಕ್ತಿ ಗೆಲ್ಲಬೇಕನ್ನುವಂಥದ್ದು ನಮ್ಮ ಪಾರ್ಟಿಯಲ್ಲಿ ಇಲ್ಲ. ಬಿಜೆಪಿ ಗೆಲ್ಲಿಸ್ತೀವಿ ಅನ್ನುವಂಥ ಕಾರ್ಯಕರ್ತರ ಪಡೆ ನಮ್ಮ ಹತ್ರ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಘರ್ಷಣೆ, ತಿಕ್ಕಾಟ, ಶೀತಲ ಸಮರ ಏರ್ಪಟ್ಟಿದೆ. ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನ ಮಾಡೋಕೆ ನಾಯಕರೇ ಇಲ್ಲ. ಬಿಜೆಪಿಯಲ್ಲಿ ನಾಯಕರಿದ್ದರೂ ಭಿನ್ನಮತ ಶಮನಗೊಳಿಸೋ ಗೋಜಿಗೆ ಹೋಗಿಲ್ಲ. ಯಾರಿಗೆ ಇದರ ಲಾಭ ಆಗುತ್ತೆ ಅನ್ನೋದೇ ಸಸ್ಪೆನ್ಸ್. ಸಿಎಂಗೆ ತವರೂರಾಗಿರೋದ್ರಿಂದ ಹುಬ್ಬಳ್ಳಿ ಪಾಲಿಕೆ ಚುನಾವಣೆ ಗೆಲ್ಲೋದು ಪ್ರತಿಷ್ಠೆಯ ವಿಚಾರವಾಗಿದೆ. ಸಿಎಂ ಆದ ಮೊದಲ ಬಾರಿಗೆ ಈ ಚುನಾವಣೆ ಬರ್ತಿರೋದ್ರಿಂದ ಬೊಮ್ಮಾಯಿ ಇದನ್ನ ಯಾವ ರೀತಿ ಎದುರಿಸ್ತಾರೆ, ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಹಾಗೆ ಬೆಳಗಾವಿ ಪಾಲಿಕೆ ಚುನಾವಣೆಯಲ್ಲೂ ಇದೇ ಪರಿಸ್ಥಿತಿ. ಇಲ್ಲಿಯೂ ಕೂಡ ಬಿಜೆಪಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಎದುರಾಗಿದೆ. ಇನ್ನೊಂದು ಕಡೆ ಕಲಬುರಗಿಯಲ್ಲೂ ಕೂಡ ಪಾಲಿಕೆ ಚುನಾವಣೆ ಸಿಎಂಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕುಂದಾನಗರಿ, ಬೆಳಗಾವಿ, ಬಿಸಿಲನಾಡು, ಕಲಬುರಗಿಯಲ್ಲಿ ಪಾಲಿಕೆ ಚುನಾವಣೆ ರಂಗೇರಿದೆ. ಎರಡೂ ಕಡೆ ಅಭ್ಯರ್ಥಿಗಳು ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಬಂಡಾಯವೆದ್ದಿದ್ದಾರೆ. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಈ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ.